ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ 40 ಸೈಜ್ದು ಬ್ಲೌಸ್ದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಇಲ್ಲೊಂದು ಅಳತೆ ಬ್ಲೌಸ್ ತೋರಿಸ್ತೀನಿ. ನೋಡಿ, ಈ ಅಳತೆ ಬ್ಲೌಸಲ್ಲಿ ಇದು 40 ಸೈಜ್ ಅಳತೆ ಬ್ಲೌಸ್ಗಳು. ಈ ಅಳತೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಇಲ್ಲಿ ಬ್ಯಾಕು ಮತ್ತು ಫ್ರಂಟ್ ಈ ಥರ ಇಟ್ಕೊಂಡಾಗ ಫ್ರಂಟ್ ಇಷ್ಟು ಗ್ಯಾಪ್ ಬಂದಿದೆ. ನೀವು ಕೂಡ ಹೊಲಿಯೋಂಥ ಬ್ಲೌಸಲ್ಲಿ ಇಷ್ಟು ಪ್ರಾಬ್ಲಮ್ ಬಂದಿರ್ಬೋದು, ನನ್ನ ಪ್ರಕಾರ ಬಂದಿರುತ್ತೆ. ಕೆಲವೊಬ್ರಿಗೆ ಈ ರೀತಿ ಓಪನ್ ಬಂದಿರುತ್ತೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಅದನ್ನು ನಾವು ಯಾವ ರೀತಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ. ಇದರಲ್ಲಿ 2 ಅಳತೆ ಬ್ಲೌಸ್ ತೋರಿಸ್ತೀನಿ. ನೋಡಿ, ಇದರಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಫ್ರಂಟಲ್ಲಿ ಪ್ರಾಬ್ಲಮ್ ಇದೆ, ಅಂದರೆ ಇಲ್ಲಿ ಗ್ಯಾಪ್ ಜಾಸ್ತಿ ಬಂದಿದೆ. ಇಲ್ಲೂ ಒಂದು ಅಳತೆ ಬ್ಲೌಸ್ ಇದೆ. ಇದು 40 ಸೈಜ್ದ ಅಳತೆ ಬ್ಲೌಸು. ಇದರಲ್ಲೂ ನೋಡಿ, ಬ್ಯಾಕು ಕರೆಕ್ಟಾಗಿದೆ, ಫ್ರಂಟಲ್ಲಿ ಇಷ್ಟು ಗ್ಯಾಪ್ ಬಂದಿದೆ. ನಮ್ಮದು ಫ್ರಂಟ್ ಯಾವ ರೀತಿ ಬರಬೇಕು ಅಂದರೆ, ಇಲ್ಲಿ ಈ ರೀತಿ 2 ಸಮವಾಗಿ ಬರಬೇಕು. ಸೊ ನಿಮಗೂ ಕೆಲವೊಬ್ಬರಿಗೆ ಈಗ ಯಾರು ಹೊಲಿದಿದ್ದೀರಾ ಅಥವಾ ಹೊಲಿತಾ ಇದ್ದೀರಾ ಅವರಿಗೆ ಈ ರೀತಿ ಫ್ರಂಟಲ್ಲಿ ಗ್ಯಾಪ್ ಬಂದಿದೆ ಅಂತ ಅಂದ್ಕೊತೀನಿ. ಈ ಥರ ಗ್ಯಾಪ್ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಬ್ಲೌಸ್ ಹಾಕ್ಕೊಂಡಾಗ ಮುಂದೆ ಚೆಸ್ಟ್ ಹತ್ರ ತುಂಬ ಟೈಟ್ ಆಗುತ್ತೆ, ಹಿಡಿಯುತ್ತೆ. ಕಸ್ಟಮರಿಗೆ ಏನಾಗುತ್ತೆ ಅಂದರೆ, ಅವ್ರು ಬ್ಲೌಸ್ ಹಾಕ್ಕೊಂಡಿದ್ದಾಗ ಒಂಥರ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗೆ ಈ ಅಳತೆ ಬ್ಲೌಸ್ ಕೊಟ್ಟಿರೋಂಥ ಕಸ್ಟಮರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಇದನ್ನು ಚೇಂಜಸ್ ಮಾಡಿ, ಈ ಥರ ಬೇಡ, ಮುಂದೆ ತುಂಬ ಬಿಗಿ ಆಗಿಬಿಟ್ಟಿದೆ, ನಮ್ಗೆ ಇದನ್ನು ಹಾಕ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತಿನ ಕಟ್ಟಿಂಗಲ್ಲಿ ನಾನು 40 ಸೈಜ್ ಬ್ಲೌಸ್ ಜೊತೆಗೆ ಫ್ರಂಟಲ್ಲಿ ಈ ರೀತಿ ಗ್ಯಾಪ್ ಬರಬಾರ್ದು, ಈ ರೀತಿ ಗ್ಯಾಪ್ ಬರದೇ ಇರೋ ಥರ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ವಿಡಿಯೋನ ನೋಡಿ, ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ತುಂಬ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ನಿಮ್ಮ ಹತ್ರ ಏನು ಅಳತೆ ಬ್ಲೌಸ್ ಇರುತ್ತೆ ಅಥವಾ ನಿಮ್ಮ ಬ್ಲೌಸ್ ಇರುತ್ತಲ್ಲ, ಆ ಬ್ಲೌಸನ್ನು ನೀವು ಇಟ್ಕೊಂಡು ನೋಡಿ. ಈ ಥರ ಪ್ರಾಬ್ಲಮ್ ಬಂದಿತ್ತು ಅಂದರೆ ನಮ್ಮದು ಫಿಟ್ಟಿಂಗು ಸರಿಗೆ ಬರಲ್ಲ. ಬ್ಲೌಸು ನಮ್ಮದು ಫಿಟ್ಟಿಂಗು ಇದೆರಡು ಈಕ್ವಲ್ ಆಗಿ ಬಂದರೆ ಮಾತ್ರ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ನೀವಾದರೂ ಹಾಕ್ಕೊಳ್ಳಿ, ಬೇರೆಯವ್ರಿಗಾದರೂ ಹೊಲಿರಿ. ಸೊ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಬರದೇ ಇರೋ ಥರ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು ಕಟ್ಟಿಂಗ್ ಮಾಡ್ತಾ ಇರೋದು 40 ಸೈಜ್ದು ಬ್ಲೌಸು. ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 1/10 ಲೈನಿಂಗ್ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ನಾವು 1 ಮೀಟ್ರೇ ಲೈನಿಂಗ್ ತೊಗೊಂಡ್ರೆ ಸಾಕಾಗಲ್ಲ. ಈ ಬ್ಲೌಸು ಅಂದರೆ ಸ್ಲೀವ್ಸಿಗೆ ಪ್ಯಾಚ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, 1/10 ಲೈನಿಂಗನ್ನು ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಬ್ಲೌಸ್ ಬಂದಾಗ ಸ್ವಲ್ಪ ಲೈನಿಂಗನ್ನು ಜಾಸ್ತಿ ತೊಗೊಳ್ಳಿ. ಲೈನಿಂಗನ್ನು ಜಾಸ್ತಿ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೀನಿ, ಇದು 40 ಸೈಜ್ದು ಬ್ಲೌಸ್ ಅಂತ ಹೇಳಿ. 40 ಸೈಜನ್ನು 4ರಿಂದ ಡಿವೈಡ್ ಮಾಡಿದ್ರೆ 10 ಬರುತ್ತೆ. ಅಳತೆ ಬ್ಲೌಸಲ್ಲೂ ಸಹ ನಾನು ನಿಮ್ಗೊಂದ್ಸಲ ತೋರಿಸ್ತೀನಿ ಯಾವ ರೀತಿ ಅಳತೆ ತೊಗೋಬೇಕು ಅಂತ ಹೇಳಿ. ನಾನು ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಅಳತೆ ತೊಗೋಬೇಕು ಅಂತ. ಹೊಸ್ದಾಗಿ ನೋಡ್ತಾ ಇರೋರು ನೋಡಿ, ಇಲ್ಲಿ ಮೊದಲನೇ ಹೊಲಿಗೆ ಏನಿದೆ ಅಲ್ಲ, ಆ ಮೊದಲನೇ ಹೊಲಿಗೆಯಿಂದ ಮೊದಲನೇ ಉಕ್ಸ್ ಏನಿದೆ ಅಲ್ಲ, ಅಲ್ಲಿವರೆಗೂ ತೊಗೋಬೇಕು. 10 ಇಂಚ್ ಬರುತ್ತೆ. 10 ಇಂಚಿಗೆ ನಾವು ನಾರ್ಮಲಾಗಿ ಎಷ್ಟು ತೊಗೊತೀವಿ, 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊತೀವಿ, ಹೌದಲ್ಲ? 10 ಇಂಚು ಪ್ಲಸ್ 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊತೀವಿ. ಆದರೆ ಇದು 40 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಹೇಳಿದೆ. ನೋಡಿ, ಇಲ್ಲಿ ಗ್ಯಾಪ್ ಬರ್ತಾ ಇದೆ. ನಾವು 40 ಸೈಜ್ ಬ್ಲೌಸಿಗೆ 2 ಇಂಚ್ ಅಷ್ಟೇ ಲೈನಿಂಗನ್ನು ತೊಗೊಂಡಾಗ ಇಲ್ಲಿ ಟಕ್ಸ್ ಎಲ್ಲ ಕೊಟ್ಟಾಗ ನಮಗೆ ಫ್ರಂಟ್ ಪೋರ್ಷನ್ನು ಕಡಿಮೆ ಬರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಫಿಟ್ಟಿಂಗ್ ಮಾಡೋವಾಗ ಬ್ಯಾಕಲ್ಲಿ ಬಟ್ಟೆ ಜಾಸ್ತಿ ಇರುತ್ತಲ್ವ, ಅದನ್ನು ತೊಗೊತೀವಿ, ಫಿಟ್ಟಿಂಗ್ ಮಾಡಿಬಿಟ್ಟು ಅಲ್ಲಿಗಲ್ಲಿಗೆ ಬ್ಲೌಸ್ನ ಅಡ್ಜಸ್ಟ್ ಮಾಡ್ತೀವಿ. ಅದೇ ನಾವು ಮಾಡ್ತಾ ಇರೋಂಥ ಮೊದಲನೇ ಮಿಸ್ಟೇಕು, ಅದೇನೆ. ಓಕೆನಾ? ಇವಾಗ ನಾವು ಆ ಮಿಸ್ಟೇಕ್ ಆಗಬಾರ್ದು ಅಂದರೆ ಯಾವ ರೀತಿ ಅಳತೆ ತೊಗೋಬೇಕು ಗೊತ್ತಾ? ಗೊತ್ತಿಲ್ಲ ಮೇಡಮ್, ಹೇಳಿ. ಗೊತ್ತಿಲ್ಲ. ಓಕೆನಾ? ಇಲ್ಲಿ ನಾನು ನೋಡ್ಕೊಬೋದು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ವೇಸ್ಟ್ ಮೆಷರ್ಮೆಂಟು ಈ ಕೆಳಗಡೆ ಬ್ಲೌಸ್ ಕೆಳಗಡೆ ಏನಿದೆ ಅಲ್ಲ, ಇದು ವೇಸ್ಟ್ ಮೆಷರ್ಮೆಂಟ್ ಬರುತ್ತೆ. ನಮ್ಮ ಬ್ಲೌಸ್ ಎಂಡ್ ಆಗುತ್ತಲ್ಲ, ಇದು ವೇಸ್ಟ್ ಮೆಷರ್ಮೆಂಟು. ಮೊದಲು ವೇಸ್ಟ್ ಮೆಷರ್ಮೆಂಟ್ನ ನೋಡಿಕೊಂಡು ಈಗ ನಾನು ಈ ಬ್ಲೌಸನ್ನು ಕರೆಕ್ಟ್ ಮಾಡಬೇಕು. ಅಳತೆ ನಿಮಗೆ ಕಸ್ಟಮರ್ ಇದ್ದರೆ ಅವ್ರ ಹತ್ರ ಅಳತೆ ತೊಗೊಳ್ಳಿ. ಅವರಿಲ್ಲ ಅಂದರೆ ಈ ಕಾಜಾ ಪಟ್ಟಿ ಏನಿದೆ ಅಲ್ಲ, ಈ ಕಾಜಾ ಪಟ್ಟಿಯನ್ನು ಬಿಟ್ಟು
ಎಷ್ಟಿದೆ ಪೂರ್ತಿ ಅಳತೆ ತೊಗೊಳ್ಳಿ. ನೀಟಾಗಿ ನೋಡ್ಕೊಳ್ಳಿ. ಈ ಥರ ನಿಮ್ಮ ಅಳತೆ ಬ್ಲೌಸ್ ಇವಾಗ ಚೆಕ್ ಮಾಡ್ಕೊಳ್ಳಿ. ಯಾರು ಚೆಕ್ ಮಾಡ್ಕೊಂಡಿಲ್ವಲ್ಲ ಅವ್ರು ಚೆಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟಿದೆ? 38 ಸೈಜ್ ಇದೆ. ಇದು ವೇಸ್ಟ್ ಮೆಜರ್ಮೆಂಟು, ಸೊಂಟದ ಸುತ್ತಳತೆ 38 ಇದೆ. 38ಅನ್ನು 4 ಭಾಗ ಮಾಡಿ. ನೀವು 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 2 ಭಾಗ ಮಾಡಿದ್ರೆ 19 ಬರುತ್ತೆ. 4 ಭಾಗ ಮಾಡಿದ್ರೆ 9.5 ಇಂಚ್ ಬರುತ್ತೆ ನಮಗೆ. ಓಕೆನಾ? ನಾವು ಇದನ್ನೇ ಯಾವ ಥರ ಬಟ್ಟೆ ತಗೋಬೇಕು 40 ಸೈಜ್ ಅವರಿಗೆ ಅಂದರೆ 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ಓಪನ್ ಏನಿದೆಯಲ್ಲ ಆ ಕಡೆಯಿಂದ ಹಾಕ್ಕೊತಾ ಇದ್ದೀನಿ. ನಾನು ಇನ್ನೂ ಯಾವುದೇ ರೀತಿ ಕಟಿಂಗ್ ಮಾಡ್ಕೊಂಡಿಲ್ಲ, ಜಸ್ಟ್ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ಕ್ ಮಾಡ್ಕೊತಾ ಇರೋದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ, ಈ ಟಕ್ಸ್ ಏನಿದೆ ಅಲ್ವಾ, ನಾವು 40 ಸೈಜ್ ಅವ್ರಿಗೆ ಕಂಪಲ್ಸರಿ 2 ಇಂಚ್ ಕೊಡಬೇಕು. 1 ಇಂಚ್ ಪ್ಲಸ್ 1 ಇಂಚೇ ಕೊಡಬೇಕು. ನಾವು ಕಡಿಮೆ ಕೊಟ್ಟರೆ ಅವ್ರಿಗೆ ಚೆಸ್ಟಲ್ಲಿ ಟೈಟ್ ಆಗುತ್ತೆ ಬ್ಲೌಸ್ ಹಾಕ್ಕೊಂಡಾಗ. ಅದಕ್ಕೋಸ್ಕರ ನಾನು ಈ ಟಕ್ಸ್ ಪಾಯಿಂಟ್ ಅಂತ ಹೇಳಿ 2 ಇಂಚನ್ನು ತಗೊತಾ ಇದ್ದೀನಿ. ಅದಾದಮೇಲೆ ನಮಗೆ ಈ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅಲ್ಲ, ಇದರಲ್ಲಿ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಅವ್ರು ಅಳತೆ ಬ್ಲೌಸ್ ಕೊಟ್ಟಿರೋದ್ರಲ್ಲಿ 1.5 ಇಂಚ್ ಅಷ್ಟೇ ಇದೆ. ಅದೇ ನಾನು ಎಲ್ಲದಕ್ಕೂ 2 ಇಂಚ್ ಅಳತೆ ತೊಗೊಳ್ಳೋದ್ರಿಂದ, ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದ್ರಿಂದ 2 ಇಂಚ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. 2 ಇಂಚಿಗೆ ಎಕ್ಸ್ಟ್ರಾ ಹಾಕ್ಕೋಬೇಕು. ಇಲ್ಲಿ ನಮ್ಮದು ವೇಸ್ಟ್ ಮೆಜರ್ಮೆಂಟು ಪ್ಲಸ್ ಟಕ್ಸಿಗೆ 2 ಇಂಚು, ಸ್ಟಿಚಿಂಗ್ ಮಾರ್ಜಿನು 2 ಇಂಚು, ಟೋಟಲು ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬಂದಿದೆ? 13.5 ಇಂಚು ಬಂದಿದೆ. ಇಲ್ಲಿ ಮೇಲ್ಗಡೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಬಂದಿತ್ತು? 12 ಇಂಚ್ ಬಂದಿತ್ತು. ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ ಪ್ರಕಾರ 13.5 ಇಂಚು ಬಂದಿದೆ. ನಾವೀಗ 13.5 ಇಂಚಿಗೆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಮತ್ತು ಈಗ ಈ ಕಟ್ಟಿಂಗ್ ಯಾರು ನೋಡ್ತಾ ಇದ್ದೀರಾ ಅಲ್ವಾ, ಅವರು ಕಂಪಲ್ಸರಿ ನಾನು ಸ್ಟಿಚಿಂಗ್ ಮಾಡೋದನ್ನ ನೋಡ್ಬೇಕು. ಯಾಕೆಂದರೆ ಇಲ್ಲಿ ನಾನು ಬಟ್ಟೆಯನ್ನು ಜಾಸ್ತಿ ತೊಗೊಂಡಿನಿ. ಇದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕಟ್ಟಿಂಗ್ ಮಾತ್ರ ಇದನ್ನು ನೋಡಿ ಸ್ಟಿಚಿಂಗ್ ನೀವು ನಾರ್ಮಲಾಗಿ ಬೇರೆ ಯಾವುದೋ ಒಂದು ಸ್ಟಿಚಿಂಗ್ ನೋಡಿದಾಗ ನಿಮ್ಗೆ ಮತ್ತೆ ಅಲ್ಲೂ ಫಿಟ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ವ ಕಟ್ಟಿಂಗ್ದು, ಈ ರೀತಿ ಚೇಂಜಸ್ ಮಾಡಿ ಕಟಿಂಗ್ ಮಾಡೋರು ಕಂಪಲ್ಸರಿ ಈ ಬ್ಲೌಸ್ ಏನು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಿದ್ದಲ್ವ ಆ ವಿಡಿಯೋವನ್ನು ಸಹ ನೋಡಿ ನೀವು ಚೇಂಜಸ್ ಮಾಡಿಕೊಳ್ಳೇಬೇಕು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಇವಾಗ ನಾನು 13.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೀವು 12 ಇಂಚನ್ನು ತಗೊಂಡ್ರೆ ಸೇಮ್ ಈಗ ನನಗೆ ಅಳತೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಬಂದಿದೆಯಲ್ಲ ಅದೇ ಪ್ರಾಬ್ಲಮ್ ಬರುತ್ತೆ. ಓಕೆನಾ? ಇನ್ನು ಕೆಲವೊಬ್ಬರು ಫ್ರಂಟು ಬ್ಯಾಕು ಸಪ್ರೇಟ್ ಕಟ್ ಮಾಡ್ಕೊತಾ ಇರ್ತೀರ. ಅಂಥವ್ರು ಬ್ಯಾಕಿಗೆ ನಾರ್ಮಲಾಗಿ 12 ಇಂಚ್ ತೊಗೊಳ್ಳಿ. ಫ್ರಂಟಿಗೆ ಏನು ಎಕ್ಸ್ಟ್ರಾ ಇದೆಯಲ್ಲ, ಈಗ ನಾವು ಎಕ್ಸ್ಟ್ರಾ 2 ಇಂಚ್ ಏನು ತೊಗೊಂಡಿದ್ದೀವಲ್ವ ಅದು ಎಕ್ಸ್ಟ್ರಾ 2 ಇಂಚನ್ನು ತೊಗೊಂಡು ಕಟ್ಟಿಂಗನ್ನು ಮಾಡಿ. ಓಕೆನಾ? ಸ್ಕೇಲ್ ಕೊಡ್ತೀನಿ. ಅದಾದಮೇಲೆ ನಾವಿವಾಗ ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಅಳತೆ ಬ್ಲೌಸಿಂದ ಅಳತೆಯನ್ನು ತೊಗೊಳ್ಳೋಣ. ಅಳತೆ ತೊಗೊಳ್ಳೋದನ್ನ ನಾನು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಇಲ್ಲೂ ಸಹ ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಅಳತೆ ತೊಗೋಬೇಕು ಅಂತೇಳಿ. ಮೊದಲು ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡು ಬಟ್ಟೆ ಕಟ್ ಮಾಡ್ಕೊಂಡ ತಕ್ಷಣ ಮಾಡಬೇಕಿರೋದು ಬ್ಲೌಸ್ ಲೆಂತನ್ನು ತೊಗೋಬೇಕು. ಬ್ಲೌಸ್ ಲೆಂತ್ ಎಷ್ಟಿದೆ? 14 ಇಂಚಿದೆ. ಆದರೆ ಕಸ್ಟಮರ್ ನನಗೆ ಬ್ಲೌಸ್ ರೆಡಿ ಬ್ಲೌಸು ನನಗೆ 14.5 ಇಂಚ್ ಬರಬೇಕು ಅಂತ ಹೇಳೋಗಿದ್ದಾರೆ. ಅದಕ್ಕೋಸ್ಕರ 14.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಅದಾದಮೇಲೆ ಲೈನಿಂಗ್ ಬ್ಲೌಸ್ಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಕೋಬೇಕು? ಕರೆಕ್ಟು 1 ಇಂಚನ್ನು ಬಿಟ್ಕೋಬೇಕು. ಹಂಗಾಗಿ ನಾನು ಟೋಟಲ್ಲು 15.5 ಇಂಚಿಗೆ ಮಾರ್ಕ್ ಹಾಕಿ ಒಂದು ಲೈನ್ ಹಾಕ್ತೀನಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ನಿಧಾನವಾಗಿ ಪೂರ್ತಿ ವಿಡಿಯೋನ ನೋಡಿ. ಓಕೆನಾ? ಇದಾದಮೇಲೆ ನೆಕ್ ಓಪನ್ನು ಇವರಿಗೆ 2.25 ಇಂಚ್ ತೊಗೊತಾ ಇದ್ದೀನಿ. ಏಕೆಂದರೆ 2.5 ಇಂಚ್ ಇಟ್ಟರೆ ಇವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ 40 ಇಂಚವ್ರು ನೀವು 2.5 ಇಟ್ಕೋಬೋದು, ತೊಂದರೆ ಇಲ್ಲ. ಆದರೆ ನಾನು ಇವರಿಗೆ 2.25 ಇಂಚನ್ನು ಇಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಭುಜ ಕಡಿಮೆ ಇರುತ್ತೆ, ಈ ಶೋಲ್ಡರ್ ಏನಿರುತ್ತಲ್ಲ ಕಡಿಮೆ ಇರುತ್ತೆ. ಅಂಥವರಿಗೆ ನೀವು ಆದಷ್ಟು ನೆಕ್ಕನ್ನು ನೋಡಿ, ನೆಕ್ ಓಪನ್ ಏನಿರ್ತೀರಲ್ವ ಕಡಿಮೆ ಇಡಿ. ಮತ್ತು ಶೋಲ್ಡರ್ ಏನಿದೆಯಲ್ಲ 3.25 ಇಂಚನ್ನು ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು
ಆರ್ಮೋಲ್ ಡೀಪು ನೀವು ಬ್ಲೌಸಲ್ಲೂ ನೋಡ್ಕೋಬೋದು, ಶೋಲ್ಡರು ಅಷ್ಟೇ ಬ್ಲೌಸಲ್ಲೂ ನೋಡ್ಕೋಬೋದು. ಆದರೆ ನನಗೆ ಈ ಬ್ಲೌಸಲ್ಲಿ ಶೋಲ್ಡರು ಎಲ್ಲ ಕರೆಕ್ಷನ್ಸ್ ಇದೆ, ಅದಕ್ಕೋಸ್ಕರ ನಾನು ಓನಾಗಿ ಇಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 2.5 ಅಷ್ಟೇ ಇದೆ. ಅವ್ರಿಗೆ ಏನಾಗ್ತಿದೆ ಅಂದರೆ ಅದು ಶೋಲ್ಡರ್ ಇದಕ್ಕೆಷ್ಟೇ ಕಡಿಮೆ ಇಟ್ಟು ಶೋಲ್ಡರ್ ನಿಲ್ತಾ ಇಲ್ಲ, ಬಿದ್ದೋಗ್ತಾ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಶೋಲ್ಡರನ್ನು 3/4 ಇಂಚು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆರ್ಮೋಲ್ ಡೀಪ್ ಇದರಲ್ಲಿ ಎಷ್ಟಿದೆ ನೋಡೋಣ. ನೀವು ಅಳತೆ ಬ್ಲೌಸಲ್ಲೂ ನೋಡ್ಕೊಳ್ಳಿ, ಮತ್ತು ನಾವು ಏನು ಕಾಮನ್ನಾಗಿ ಮೆಷರ್ಮೆಂಟ್ ಇಟ್ಕೊತೀವಲ್ವ ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ಅದನ್ನು ಸಹ ಇಟ್ಕೊಳ್ಳಿ. ಎಷ್ಟಿದೆ ನೋಡೋಣ. ಆರ್ಮೋಲ್ ಡೀಪು ಇಲ್ಲಿ ರೆಡಿ ಬಂದು 6 ಇಂಚಿದೆ. ಇವ್ರು ಬ್ಲೌಸ್ ಹಾಕೊಂಡು ನನಗೆ ತೋರಿಸಿದಾಗ ಇಲ್ಲಿ ತುಂಬ ಲೂಸ್ ಬರ್ತಿತ್ತು, ಅದಕ್ಕೋಸ್ಕರ ನಾನು ರೆಡಿ 5.5 ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ ಟೋಟಲ್ 6 ಇಂಚನ್ನು ತೊಗೊತೀನಿ. ಅಳತೆ ಬ್ಲೌಸ್ ಪ್ರಕಾರ ತೊಗೊಂಡ್ರೆ ನಾವು 6.5 ಇಂಚನ್ನು ತೊಗೋಬೇಕು. ನಾನು ನಿಮಗೆ ಕೆಲವೊಬ್ರಿಗೆ ಹೇಳ್ತೀನಿ ಕಾಮನ್ ಮೆಷರ್ಮೆಂಟ್ ಪ್ರಾಕ್ಟೀಸ್ ಮಾಡಿ ಅಂತ. ಈ ರೀಸನ್ ಇಷ್ಟೇ, ಈಗ ನಾನು ಇದ್ರ ಪ್ರಕಾರನೇ ಕಸ್ಟಮರ್ಗೆ ಹೊಲ್ಕೊಟ್ರೆ ಇದರಲ್ಲಿ ಏನು ಪ್ರಾಬ್ಲಮ್ ಬಂದಿದೆ ಅಲ್ಲ ಈ ಅಳತೆ ಬ್ಲೌಸಲ್ಲಿ, ನಾವು ಹೊಲ್ದಾಗ್ಲೂ ಅವ್ರಿಗೆ ಅದೇ ಪ್ರಾಬ್ಲಮ್ ಬರುತ್ತೆ. ಸೊ ಇವ್ರು ಅಳತೆ ಬ್ಲೌಸ್ ನಮಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಾವು ಚೇಂಜಸ್ ಮಾಡಿ ಹೊಲ್ಕೊಟ್ಟಾಗ ಕಸ್ಟಮರ್ಗೆ ಫಿಟ್ಟಿಂಗ್ ಇಷ್ಟ ಆಗುತ್ತೆ. ನಿಮ್ಮ ಹತ್ರ ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ ಅವರು. ಫಿಟ್ಟಿಂಗ್ ಇಷ್ಟ ಆಯಿತು ಅಂದರೆ ಕಸ್ಟಮರ್ಗಳು ಟೈಲರ್ನ ಚೇಂಜ್ ಮಾಡಲ್ಲ. ಅವರು ಫಿಟ್ಟಿಂಗ್ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ತಾರೆ. ಅದಕ್ಕೋಸ್ಕರ ನೀವು ಅಳತೆ ಬ್ಲೌಸಿಂದನೂ ತೊಗೊಳೋದು ಪ್ರಾಕ್ಟೀಸ್ ಮಾಡಿ, ಮತ್ತು ನೀವು ಕಾಮನ್ ಮೆಷರ್ಮೆಂಟ್ಗಳೇನಿದೆ ಅಲ್ಲ ಅದನ್ನು ಸಹ ಪ್ರಾಕ್ಟೀಸ್ ಮಾಡಿ. 2 ಸೈಡಲ್ಲೂ ನಾನು ಆರ್ಮೋಲ್ ಡೀಪನ್ನು ಹಾಕ್ಕೊತೀನಿ. ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ 10 ಇಂಚಿದೆ. 10 ಇಂಚಿಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. 40 ಸೈಜನ್ನು ಪರ್ಟಿಕ್ಯುಲರಾಗಿ ಕೇಳ್ತಿದ್ರಲ್ವ, ಅವರು ನೋಡ್ಕೊಳ್ಳಿ. ಮತ್ತು ಅಳತೆ ಬ್ಲೌಸಲ್ಲಿ ಫ್ರಂಟಲ್ಲಿ ಏನು ಗ್ಯಾಪ್ ಬರ್ತಾ ಇದೆಯಲ್ಲ ಅವರು ನೋಡ್ಕೊಳ್ಳಿ. ಮತ್ತು ಬ್ಯಾಕಲ್ಲಿ ನಾವು ಶೇಪ್ ಎಷ್ಟು ತೊಗೋಬೇಕು ಅನ್ನೋದಕ್ಕೆ ಡೌಟ್ ಇದೆ. ನಿನ್ನೆ ಒಬ್ಬರು 2 ಸಲ ಕಮೆಂಟ್ ಮಾಡಿದ್ರಿ, ಬ್ಯಾಕಲ್ಲಿ ಎಷ್ಟು ತೊಗೋಬೇಕು, 1.5 ತೊಗೋಬೇಕಾ 1/4 ತೊಗೋಬೇಕಾ ಅಂತ. 1/4 ಇಂಚನ್ನು ತೊಗೊಳ್ಳಿ. 1/4 ಇಂಚನ್ನು ತೊಗೊಂಡು ಇಲ್ಲಿ ಏನು ಶೇಪ್ ಕೊಡ್ತೀರಲ್ವ ಅದನ್ನು ನೀಟಾಗಿ ನೀವು ರೌಂಡ್ ಶೇಪನ್ನು ಕೊಡಿ. ಇಲ್ಲಿ ತುಂಬ ಮೇಲೆ ಅಥವಾ ತುಂಬ ಕೆಳಗೆ ಆ ಥರ ಕೊಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ರೌಂಡ್ ಶೇಪನ್ನು ಕೊಡಿ. ಓಕೆನಾ. ಅದಾದಮೇಲೆ ಡೌಟ್ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಬ್ಯಾಕಲ್ಲಿ 1/4 ಇಂಚನ್ನು ತೊಗೋಬೇಕು, ಫ್ರಂಟಲ್ಲಿ 1 ಇಂಚನ್ನು ತೊಗೋಬೇಕು. ನಾವು 1 ಇಂಚನ್ನು ತೊಗೊಂಡು ಇಲ್ಲಿ ಗೊತ್ತಲ್ಲ ಒಳಗಡೆಗೆ ಇಲ್ಲಿ 1 ಇಂಚ್ವರೆಗೂ ಹಂಗೆ ಬಿಟ್ಟು ಆಮೇಲೆ ಒಳಗಡೆಗೆ ಶೇಪನ್ನು ತೊಗೋಬೇಕು ನೀವು. ಇಷ್ಟು ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಈ ಅಳತೆ ಬ್ಲೌಸಲ್ಲಿ ತುಂಬ ಕರೆಕ್ಷನ್ಸ್ ಇದೆ. ನಾನು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಈಗ ಅದ್ರ ಪ್ರಕಾರ ಫ್ರಂಟು ಬ್ಯಾಕು ಶೇಪ್ಸನ್ನು ಹಾಕ್ಕೊತಾ ಹೋಗ್ತೀನಿ. ಬ್ಯಾಕಲ್ಲಿ ಫ್ರಂಟಲ್ಲಿ ಅವ್ರಿಗೆ ನೆಕ್ ಓಪನ್ನು 6 ಇಂಚು ಬೇಕು ರೆಡಿ. ಅರ್ಧ ಇಂಚನ್ನು ಸೇರಿಸಿ 6.5 ಇಂಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 2/4 ಇಂಚಿಗೆ ಲೈನ್ ಹಾಕಿ ಒಂದು ಬಾಕ್ಸ್ ಹಾಕ್ತೀನಿ. ಅವರಿಗೆ ಇಲ್ಲಿ ಎಕ್ಸ್ಟ್ರಾ ಶೇಪ್ ಏನೂ ಬೇಡ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಒಳಗಡೆ ಏನಿದೆಯಲ್ಲ ಈ ಬಾಕ್ಸ್ ಒಳಗಡೆನೆ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಬ್ಯಾಕಲ್ಲಿ ಅವ್ರಿಗೆ ಬ್ಯಾಕ್ ಟೀಪು 8.5 ಇಂಚ್ ಬೇಕು, ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ 9 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲೂ ಅಷ್ಟೇ 2/4 ಇಂಚಿಗೆ ಒಂದು ಬಾಕ್ಸನ್ನು ಹಾಕಿದ್ದೀನಿ. ನಾನು ಮಾರ್ಕನ್ನು ಕೈಲೇ ಹಾಕ್ಕೊತಾ ಇದ್ದೀನಿ. ನೀವು ಹೊಸಬ್ರಾಗಿದ್ದರೆ ಸ್ಕೇಲ್ ತೊಗೊಂಡು ಲೈನ್ಗಳನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಅವರಿಗೆ ಡೀಪ್ ಜಾಸ್ತಿ ಬೇಡ, ಬ್ರಾಡು, ಅದಕ್ಕೋಸ್ಕರ ನೋಡಿ ಸ್ವಲ್ಪ 1/4 ಇಂಚ್ ಅಷ್ಟೇ ಆಚೆ ಶೇಪನ್ನು ತೆಗೆದಿದ್ದೀನಿ. ನೆಕ್ಸ್ಟು ಟಕ್ಸ್ ಪಾಯಿಂಟು ಗೊತ್ತಲ್ಲ, ಶೋಲ್ಡರ್ ಏನಿದೆಯಲ್ಲ ಅದರಲ್ಲಿ ಅರ್ಧ ತೊಗೋಬೇಕು. ಅದಾದಮೇಲೆ ಕೆಳಗಡೆ ಇಟ್ಕೊಂಡು ಇಲ್ಲಿ ಬ್ಲೌಸ್ ಲೈನ್ ಜಾಸ್ತಿ ಇರೋದ್ರಿಂದ ನಾನು ಡೀಪನ್ನು 5 ಇಂಚಿಗೆ ತೊಗೊಂಡಿದ್ದೀನಿ. ಸಾರಿ, ಡೀಪಲ್ಲ, ಟಕ್ಸ್ ಪಾಯಿಂಟನ್ನು 5 ಇಂಚಿಗೆ ತೊಗೊಂಡಿದ್ದೀನಿ. 2 ಸೈಡು ಅರ್ಧ ಇಂಚು ಮತ್ತು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಶೇಪ್ ಹಾಕ್ಕೋಬೇಕು ನೀವು. ಈಗ ನಮ್ಮದು ಬ್ಯಾಕ್ ಮಾರ್ಕಿಂಗ್ ಏನಿದೆಯಲ್ಲ ಕಂಪ್ಲೀಟ್ ಆಯಿತು. ಮತ್ತು ಈಗ ಫ್ರಂಟ್ ಮಾರ್ಕಿಂಗ್ ತೊಗೋಬೇಕು. ಫ್ರಂಟಲ್ಲೂ ಅಷ್ಟೇ ನಾನೀಗ ಅಳತೆ ಬ್ಲೌಸ್ ಪ್ರಕಾರ ತೊಗೊಳ್ಳಲ್ಲ. ಯಾಕೆ ತೊಗೊಳ್ಳಲ್ಲ ಅಂತ ತೋರಿಸ್ತೀನಿ ನೋಡಿ. ಈ ಅಳತೆ ಬ್ಲೌಸಲ್ಲಿ ಇಲ್ಲಿ 4ನೇ ಟಕ್ಸ್ ಏನು ಕೊಡ್ತೀವಲ್ಲ ಆ ಟಕ್ಸ್ ಇಲ್ಲ ಅವರಿಗೆ. ಫ್ರಂಟು ಬ್ಯಾಕಲ್ಲಿ ತುಂಬ ಫ್ರಂಟಲ್ಲಿ ಕಡಿಮೆ ಬಂದಿರೋದ್ರಿಂದ ಏನು ಮಾಡಿದ್ದಾರೆ,
ಈ 4ನೇ ಟಕ್ಸನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೀಗ ಇದ್ರ ಪ್ರಕಾರ ತೊಗೊಳ್ಳಲ್ಲ. ಇದ್ರ ಪ್ರಕಾರ ನಾನು ತೊಗೊಂಡ್ರೆ ಸೇಮ್ ನನಗೂ ಅದೇ ಪ್ರಾಬ್ಲಮೇ ಬರುತ್ತೆ. ಓಕೆನಾ? ನಿಮ್ಮ ಅಳತೆ ಬ್ಲೌಸ್ ಕರೆಕ್ಟಾಗಿಲ್ಲ ಅಂದರೆ ನೀವು ಅದ್ರ ಪ್ರಕಾರ ಎಷ್ಟೇ ಫಿಟ್ಟಿಂಗ್ ಕೊಟ್ಟು ಹೊಲಿರಿ ಅದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಫ್ರಂಟ್ ಡೀಪನ್ನು ಯಾವ ರೀತಿ ತೊಗೊತೀನಿ ಅಂದರೆ 13 ಇಂಚಿಗೆ ಹಾಕ್ಕೊತೀನಿ. 13 ಇಂಚಿಗೆ ಯಾಕೆ ಹಾಕ್ಕೊತೀನಿ ಅಂದರೆ ಅವ್ರದ್ದು ಟೋಟಲ್ಲು ಬ್ಯಾಕ್ ಲೆಂತು 15.5 ಇಂಚಿದೆ. ಓಕೆನಾ? ಅವರಿಗೆ 13.5 ಇಂಚಿಗೆ ಅಥವಾ 13 ಇಂಚಿಗೆ ಹಾಕ್ಕೋಬೋದು. ಕರೆಕ್ಟಾಗಿ ಮೆಷರ್ಮೆಂಟ್ ಅಂದರೆ 13.5 ಇಂಚಿಗೆ ಹಾಕ್ಕೋಬೇಕು. ಆದರೆ ನಾನು ಒಂದು ಅರ್ಧ ಇಂಚ್ ಲೆಸ್ ಮಾಡಿ ಅವ್ರನ್ನ ನಾನು ನೋಡಿರೋದ್ರಿಂದ ಅವ್ರಿಗೆ ಕಸ್ಟಮರಿಗೆ ಯಾವ ರೀತಿ ಅವ್ರ ಬಾಡಿ ಶೇಪ್ ಯಾವ ರೀತಿ ಅಂತ ನೋಡಿರೋದ್ರಿಂದ 13 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಸೈಡು ಇದು ಅಷ್ಟೇ ಕಡಿಮೆ ಇದೆ. ಉಕ್ಸ್ ಪಟ್ಟಿ ಸೈಡು 4 ಇಂಚು ರೆಡಿ ಬರಬೇಕು. 5 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಇದು ಯಾವ ಲೈನ್ ಅಂದರೆ ಇಲ್ಲಿ ಟಕ್ಸ್ ಪಾಯಿಂಟಿಗೆ ನಾನು 13 ಇಂಚಿಗೆ ಮಾರ್ಕ್ ಹಾಕ್ಕೊಂಡಲ್ವ, ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೊತೀನಿ ನಾನು. ಓಕೆನಾ? ಲೈನ್ ಹಾಕ್ಕೊಂಡು ಇಲ್ಲಿ ಏನು ಉಕ್ಸ್ ಪಟ್ಟಿ ಹತ್ರ ಮಾರ್ಕ್ ಹಾಕಿದ್ನಲ್ಲ 5 ಇಂಚಿಗೆ, ಅಲ್ಲಿಗೆ ಬೆಲ್ಟ್ ಪಟ್ಟಿ ಶೇಪನ್ನು ಕೊಟ್ಕೊಳ್ಳೋಣ. 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಶೇಪ್ ಯಾಕೆ ಕೊಟ್ಕೊಳ್ಳೋಣ. ಈ 3 ಇಂಚಿಗೆ ಯಾಕೆ ಮಾರ್ಕ್ ಹಾಕ್ಕೋಬೇಕು ಅಂದರೆ ಇಲ್ಲಿ ನೋಡಿ, ನಮಗೆ ಈ ಶೋಲ್ಡರ್ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಟಕ್ಸ್ ಬರಬೇಕು. ಈ ಶೋಲ್ಡರ್ ಮಧ್ಯಭಾಗ ಅಂದರೂ ಅದೇ ಆ ಪಾಯಿಂಟಿಗೆ ಬರುತ್ತೆ, ಅಥವಾ 3-3.5 ಇಂಚಿಗೆ ತೊಗೊಂಡ್ರೂ ಕೂಡ ಅಷ್ಟೇ ಬರುತ್ತೆ. ಅದಕ್ಕೋಸ್ಕರ ನಾನು ಶೇಪನ್ನು ಹಿಂಗೆ ಈ ಥರ 3 ಇಂಚಿಗೆ ಕೊಟ್ಕೊಂಡಿದ್ದೀನಿ. ಟಕ್ಸ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ಶೇಪು ಕೂರ್ಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಟಕ್ಸ್ 4 ಟಕ್ಸ್ ಏನಿದಾವಲ್ಲ ಅದು ಕೊಡೋಣ. ಕಂಪಲ್ಸರಿ ನೀವು ಬ್ಲೌಸಿಗೆ 4 ಟಕ್ಸನ್ನು ಕೊಡಿ. ಯಾಕೆಂದರೆ ಇಲ್ಲಿ ನೋಡಿ, ಇವ್ರ ಬ್ಲೌಸಿಗೆ 3 ಟಕ್ಸ್ ಇದೆ. ಅವ್ರಿಗೆ ಹಾಕ್ಕೊಳ್ಳೋಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ ಹಾಕ್ಕೊಳ್ಳೋಕ್ಕೆ. ಫಿಟ್ಟಿಂಗ್ ಸರಿ ಕೂರ್ತಾ ಇಲ್ಲ, ಲೂಸ್ ಬರ್ತಿದೆ, ತುಂಬ ಕರೆಕ್ಷನ್ಸ್ ಇದ್ದಾವೆ. ಈ ಅಳತೆ ಬ್ಲೌಸ್ ನಾನು ಯಾಕೆ ಇಸ್ಕೊಂಡ್ರೆ ಅಂದರೆ ಅವರು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ನಾನು ತಗೊಂಡಿದ್ದೀನಿ. ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಳತೆ ಬ್ಲೌಸನ್ನು ಇಸ್ಕೊಂಡು ನಿಮ್ಗೆ ಏನೇನು ಕರೆಕ್ಷನ್ಸ್ ಇದೆ ಇದರಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಓಕೆನಾ? ಟಕ್ಸ್ ಪಾಯಿಂಟು ದಪ್ಪ ಇರೋರಿಗೆ ಹೇಳಿದ್ನಲ್ಲ, ಕಂಪಲ್ಸರಿ 1 ಇಂಚು ಮತ್ತು 1 ಇಂಚು. ಇಲ್ಲಿ 1 ಇಂಚೇ ಕೊಡಬೇಕು. ಎಬೋವ್ 40 ಹೋದವ್ರಿಗೆ 1/4 ಇಂಚು 1.5 ಇಂಚು ಇದನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು. ಇಲ್ಲಿ ಟಕ್ಸ್ ಲೆಂತು 2.5 ಇಂಚು. ವಿ ಶೇಪಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು, ನೀವು ಕಟ್ಟಿಂಗ್ ಕರೆಕ್ಟಾಗಿ ಮಾಡೋದ್ರಿಂದ ನಿಮ್ಮ ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ. ಕಟ್ಟಿಂಗ್ ಕರೆಕ್ಟಾಗಿ ಮಾಡೋಕ್ಕೆ ನೀವು ತೊಗೊಂಡಿರೋ ಅಳತೆ ಬ್ಲೌಸು ಅಥವಾ ಅಳತೆನೂ ಪರ್ಫೆಕ್ಟಾಗಿ ಇರಬೇಕು. ಈ ಟಕ್ಸು ಫ್ರಂಟ್ ಟಕ್ಸ್ ಕೊಡೋದಕ್ಕೆ ಗೊತ್ತಲ್ಲ, ಏನು ಜಾಗ ಇರುತ್ತೋ ಅದರಲ್ಲಿ ಅರ್ಧ. ಇದು 40 ಸೈಜ್ ಆಗಿರೋದ್ರಿಂದ ಇವ್ರಿಗೆ ನಾನು 2.5 ಇಂಚು ಟಕ್ಸ್ ಕೊಡ್ತೀನಿ. 30, 32, 34 ಅವರೆಲ್ಲ 2 ಇಂಚನ್ನು ಟಕ್ಸ್ ಕೊಟ್ಕೊಳ್ಳಿ ಸಾಕು. 36, 38 ಅವರೆಲ್ಲ 2.25 ಇಂಚ್ ಕೊಟ್ಕೊಳ್ಳಿ. ಇದು 40 ಸೈಜ್ ಆಗಿರೋದ್ರಿಂದ ನಾನು ಇವರಿಗೆ 2.5 ಇಂಚು ಟಕ್ಸನ್ನು ಕೊಟ್ಟಿದ್ದೀನಿ. ಇಲ್ಲಿ 3ನೇ ಟಕ್ಸ್ ಕೊಡೋದಕ್ಕೆ ಎಷ್ಟು ಗ್ಯಾಪ್ ಬಿಡಬೇಕು? 1 ಇಂಚು. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಹೇಳ್ತಿದ್ದಾರೆ, ನೀವು ಹಾಗೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. 1 ಇಂಚಿಗೆ ಹಾಕಿ ಇಲ್ಲಿ ಲೆಂತು 3.5 ಇಂಚನ್ನು ಕೊಡೋಣ. ಇವರೆಲ್ಲ ಬಾಯ್ ಹಟ್ ಮಾಡಿ ಕುಡಿದ್ಬಿಟ್ಟಿದ್ದಾರೆ ಜ್ಯೂಸ್ ಮಾಡಿಕೊಂಡು. 3 ಟಕ್ಸ್ ಆಯಿತು. 4ನೇ ಟಕ್ಸನ್ನು ಕೊಡಬೇಕು. ತುಂಬ ಜನಕ್ಕೆ ಪ್ರಾಬ್ಲಮ್ ಬರ್ತಿರೋದು ದೊಡ್ಡ ಸೈಜ್ ಅಂದರೆ 36, 34, 38, 40, 42 ಕಟ್ ಮಾಡೋದು ತುಂಬ ಪ್ರಾಬ್ಲಮ್ ಬರ್ತಿದೆ. ಸೊ ಅಂಥವರು ಸ್ಟಾರ್ಟಿಂಗಿಂದ ನೋಡಿ, ನಾನು ಬಟ್ಟೆ ಫೋಲ್ಡಿಂಗಿಗೆ ಯಾವ ರೀತಿ ಎಕ್ಸ್ಟ್ರಾ ತೊಗೊಂಡಲ್ವ ಅಲ್ಲಿಂದ ಕೂಡ ನೀಟಾಗಿ ನೋಡಿ. 4ನೇ ಟಕ್ಸಿಗೆ 2 ಇಂಚಿಗೆ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೋಬೇಕು. ಅದಾದಮೇಲೆ ಈ ರೀತಿ ಸ್ಟ್ರೈಟಾಗೆ ಟೇಪನ್ನು ಇಟ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಹಾಕೋ ಬದಲು ಏನು ಮಾಡಿ, ಈ ಕಡೆಗೆ ಮಾರ್ಕ್ ಹಾಕಿ ಟೇಪಿಂದ. ಇಲ್ಲಿ ಟಕ್ಸನ್ನು ನಾನು 5.5 ಇಂಚ್ ತೊಗೊಂಡಿದ್ದೀನಿ. ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ಇದು ಚೇಂಜಸ್ ಆಗುತ್ತೆ. ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರೆ, ವಾಟ್ಸಪ್ಪಲ್ಲೂ ಸಹ ಕೇಳಿದ್ರಿ, ಮ್ಯಾಮ್ ಈ ಟಕ್ಸ್ ಪಾಯಿಂಟು ಎಲ್ಲ ಬ್ಲೌಸರ್ಗೂ ಒಂದೇ ರೀತಿ ಕೊಡಬೇಕಂತ ಕೇಳಿದ್ರಿ. ಒಂದೇ ರೀತಿ ಕೊಡಬೇಡಿ. ಇದು ನೋಡಿ, ಇದು ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ನಾನು ಅಂದರೆ ಚಿಕ್ಕ ಸೈಜ್ ಅವ್ರಿಗೆಲ್ಲ 2.25 ಹೇಳ್ಕೊಟ್ಟಿದ್ದೆ, ಇಲ್ಲಿ 2.5 ಕೊಟ್ಟಿದ್ದೀನಿ.
ಇಲ್ಲಿ 1+1 ಕೊಟ್ಟಿದ್ದೀನಿ. ಈ ಪಾಯಿಂಟ್ ಏನಿದೆಯಲ್ಲ ಇದನ್ನ ಜಾಸ್ತಿ ಮಾಡಿದ್ದೀನಿ. ಚಿಕ್ಕ ಸೈಜ್ ಅವ್ರಿಗೆಲ್ಲ 4.25 ಹೇಳ್ತಿದ್ದೆ, 5 ಹೇಳ್ತಿದ್ದೆ, ಇದು ಇವರಿಗೆ 5.25 ಇಂಚನ್ನು ಕೊಟ್ಟಿದ್ದೀನಿ. ಚೆಸ್ಟ್ ಮೆಷರ್ಮೆಂಟ್ ಏನು ಚೇಂಜ್ ಆಗುತ್ತಲ್ವ ಹಂಗೆ ಕೆಲವೊಂದು ಸಣ್ಣ ಸಣ್ಣ ಪಾಯಿಂಟ್ಗಳೇ ಚೇಂಜ್ ಆಗುತ್ತೆ. ಮತ್ತು 40 ಸೈಜವ್ರಿಗೂ ಅಷ್ಟೇ ಎಲ್ಲರಿಗೂ ನಾವು ಒಂದೇ ಅಳತೆ ಇಟ್ಕೊಂಡು ಬ್ಲೌಸ್ ಹೊಲಿತೀವಿದ್ರೆ ಫಿಟ್ ಆಗೋಲ್ಲ. ಒಬ್ಬೊಬ್ಬರು ಬಾಡಿ ಶೇಪು ಒಂದೊಂದು ಥರ ಇರುತ್ತೆ. ಸೊ ನೀವು ನೀಟಾಗಿ ನೋಡಿಕೊಂಡು ಅಥವಾ ಮೆಷರ್ಮೆಂಟ್ ತೊಗೊಂಡು ಅಥವಾ ಅವ್ರ ಹತ್ರ ಕರೆಕ್ಟಾಗಿರೋ ಅಳತೆ ಬ್ಲೌಸ್ ಇಸ್ಕೊಂಡು ನೋಡ್ಕೋಬೇಕಾಗುತ್ತೆ. ಓಕೆನಾ? ಇಷ್ಟು ಮಾರ್ಕಿಂಗ್ ಆಯಿತು. ಇದನ್ನು ಮೊದಲು ಕಟ್ ಮಾಡಿಬಿಡೋಣ, ಆಮೇಲೆ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಅದರಲ್ಲೂ ತುಂಬ ಜನಕ್ಕೆ ಫ್ರಂಟು ತುಂಬ ಗ್ಯಾಪ್ ಬರ್ತಿತ್ತು. ನನ್ನ ಹತ್ರ ಬರೋ ಕಸ್ಟಮರ್ಗಳದ್ದು ಅದೇ ಕಂಪ್ಲೇಂಟು. ಫ್ರಂಟ್ ನೋಡಿ ಇಷ್ಟೊಂದು ಬರ್ತಿದೆ, ಗ್ಯಾಪ್ ಬರ್ತಿದೆ, ನಮಗೆ ಫ್ರಂಟ್ ಹಾಕ್ಕೊಳಕ್ಕಾಗ್ತಿಲ್ಲ, ತುಂಬ ಟೈಟ್ ಆಗ್ತಿದೆ ಅಂತ. ಆ ಪ್ರಾಬ್ಲಮ್ ನಿಮ್ಮ ಬ್ಲೌಸ್ಗಳಲ್ಲೂ ಇದ್ದರೆ ಈ ವಿಡಿಯೋವನ್ನು ನೋಡಿ ಕರೆಕ್ಟ್ ಮಾಡ್ಕೊಳ್ಳಿ. ಬರೀ 40 ಸೈಜವ್ರಿಗೆ ಆ ಥರ ಬರಬೇಕು ಅಂತ ಏನಿಲ್ಲ, ಎಲ್ಲ ಸೈಜವ್ರಿಗೂ ಸಹ ಆ ಥರ ಫ್ರಂಟಲ್ಲಿ ಗ್ಯಾಪ್ ಬರ್ಬೋದು. ಅದನ್ನು ನೋಡಿ ನೀಟಾಗಿ ಮೊದಲು ನೀವು ಬಟ್ಟೆ ಏನು ಕಟ್ಟಿಂಗ್ ಮಾಡ್ಕೊತೀರಲ್ವ ಲೈನಿಂಗ್ ಪೀಸು, ಅದನ್ನು ಮೊದಲು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಂಡು ಆಮೇಲೆ ಮಾರ್ಕ್ ಮಾಡಿ. ಇವಾಗ ಕಟ್ಟಿಂಗ್ ಏನಿದೆ ಅಲ್ಲ, ಕಟ್ಟಿಂಗನ್ನು ಮುಗಿಸ್ಬಿಡ್ತೀನಿ. ಇಲ್ಲೇನು ನ್ಯಾಚ್ ಇದೆ ಅಲ್ಲ, ಈ ನ್ಯಾಚನ್ನು ಕೊಟ್ಕೋಬೇಕು. ಬ್ಯಾಕ್ದು ಕಟ್ಟಿಂಗ್ ಆಯಿತು. ಫ್ರಂಟಲ್ಲಿ ಏನಿದೆ ಅಲ್ಲ, ಮತ್ತು ಇನ್ನೊಂದ್ಸಲ ಹೇಳ್ತೀನಿ, ಈ ಕಟ್ಟಿಂಗ್ ನೋಡ್ತಾ ಇರೋರು ಕಂಪಲ್ಸರಿ ಇದ್ರದ್ದು ಸ್ಟಿಚಿಂಗ್ ನೋಡಲೇಬೇಕು. ನಾನು ಏನು ಚೇಂಜಸ್ ಮಾಡಿದ್ದೀನಲ್ವ ಅದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಓಕೆನಾ? ಕಟ್ಟಿಂಗ್ ನೋಡೋರು ಕಂಪಲ್ಸರಿ ಸ್ಟಿಚಿಂಗ್ ವಿಡಿಯೋನ ನೋಡಿ. ಇಲ್ಲಿ ನ್ಯಾಚ್ ಕೊಟ್ಟಿದ್ದೀನಿ. ಟಕ್ಸನ್ನು ಒಂದು ಸೈಡ್ ಅಷ್ಟೇ ಬಂದಿದೆ. ಏನು ಮಾಡಬೇಕು, ಇನ್ನೊಂದು ಸೈಡ್ ಟಕ್ಸ್ ಬರೋಕ್ಕೆ ಫೋಲ್ಡ್ ಮಾಡಿ ಪ್ರಿಂಟ್ ಮಾಡಬೇಕು, ರೊಟ್ಟಿ ತಟ್ಟಬೇಕು. ಎರಡು ಸೈಡು ಕೂಡ ನಮಗೆ ಟಕ್ಸ್ ಬಂತು. ಓಕೆನಾ? ಇದೇನಾದರೂ ಲೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ರೀತಿ ಡಾರ್ಕಾಗಿ ಮಾಡಿಕೊಡಿ. ಆವಾಗ ಎರಡು ಸೈಡು ನಾವು ಮಾರ್ಕ್ ಮಾಡೋದು ತಪ್ಪುತ್ತೆ. ಫ್ರಂಟು ಬ್ಯಾಕು ರೆಡಿ ಆಯಿತು. ಇವಾಗ ಎಕ್ಸ್ಟ್ರಾ ಪೀಸ್ ಏನಿದೆಯಲ್ಲ ಅದರಿಂದ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಒಬ್ಬರು ಡೌಟ್ ಕೇಳಿದ್ರಿ, ಬೆಲ್ಟ್ ಪಟ್ಟಿ ಇದೇ ಪೀಸಲ್ಲಿ ಬರಬೇಕಾ ಅಂತ ಹೇಳಿ. ಬೆಲ್ಟ್ ಪಟ್ಟಿ ನಾವು ಇದೇ ಪೀಸಲ್ಲಿ ತೊಗೋಬೇಕು ಅಂತ ಏನಿಲ್ಲ. ಈಗ ಬ್ಲೌಸ್ ಲೆಂತು ಕಡಿಮೆ ಉದ್ದ ಜಾಸ್ತಿ ಇತ್ತು ಅಂದರೆ ಆವಾಗ ಈ ಬೆಲ್ಟ್ ಪಟ್ಟಿ ಸಿಗೋಲ್ಲ. ಈಗ ನನಗೆ ಒಬ್ಬರು ಕಸ್ಟಮರ್ ಇದ್ದಾರೆ, ಅವ್ರಿಗೆ ರೆಡಿ ಬ್ಲೌಸ್ 16.5 ಇಂಚ್ ಬೇಕು. 16.5 ಇಂಚ್ ರೆಡಿ ಬ್ಲೌಸ್ ಬೇಕು ಅಂದರೆ ನಾನು ಬ್ಯಾಕ್ ಲೆಂತನ್ನು ಅವ್ರಿಗೆ 17.5 ಇಂಚ್ ತೊಗೋಬೇಕು. ಆ ರೀತಿ ತೊಗೊಂಡಾಗ ಈ ಬೆಲ್ಟ್ ಪಟ್ಟಿಗೆ ನಮಗೆ ಬಟ್ಟೆ ಇದರಲ್ಲಿ ಉಳಿಯಲ್ಲ. ಎಕ್ಸ್ಟ್ರಾ ಈ ಥರ ಬಟ್ಟೆ ಉಳಿಯುತ್ತಲ್ವ, ಇದರಲ್ಲಿ 2 ಪೀಸು ಮತ್ತು ಬೇರೆ ಪೀಸಲ್ಲಿ 2 ಪೀಸನ್ನು ಕಟ್ ಮಾಡ್ಕೋಬೇಕು. ನೀವು ಕಂಪಲ್ಸರಿ ಇದರಲ್ಲೇ ಬೆಲ್ಟ್ ಪಟ್ಟಿ ಉಳಿಲೇಬೇಕು ಅಂತ ಹೇಳಿ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಕಾಮನ್ನಾಗಿ ತೊಗೊಳ್ಳೋದು 3.5 ಇಂಚು ಮತ್ತು 3 ಇಂಚು ಗೊತ್ತಲ್ವ ನಿಮಗೆ. 3.5 ಮತ್ತು 3 ಇಂಚಿಗೆ ಹಾಕ್ಕೊತೀನಿ. ಮಧ್ಯದಲ್ಲೂ ಅಷ್ಟೇ 3 ಇಂಚಿಗೆ ಹಾಕ್ಕೊಂಡು ಶೇಪನ್ನು ಕೊಟ್ಕೊತೀನಿ. ಇಲ್ಲಿ ನಾನು ಏನೀಗ 3.5 ಇಂಚ್ ಹಾಕ್ಕೊಂಡಿದ್ದಲ್ಲ ಅಲ್ಲಿಂದ 1 ಪಾಯಿಂಟ್ ಮೇಲಿಂದ ಶೇಪನ್ನು ಕೊಡ್ತೀನಿ. ಓಕೆನಾ? ಏನಿಲ್ಲ, ಈ 3 ಡಾಟ್ಗಳೇನಿರುತ್ತಲ್ಲ ಆ 3 ಡಾಟ್ಗಳನ್ನು ಸೇರಿಸಿದ್ರೆ ನಮಗೆ ಈಸಿಯಾಗಿ ಬೆಲ್ಟ್ ಪಟ್ಟಿ ಬರುತ್ತೆ. ಮತ್ತು ವಿಡಿಯೋ ನೋಡ್ತಾ ನೋಡ್ತಾ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ವಿಡಿಯೋನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಅದರದ್ದೊಂದು ಪಾಯಿಂಟ್ ಥರ ನೋಟ್ಸ್ ಮಾಡಿಕೊಂಡು ಅದಾದಮೇಲೆ ಕಟ್ಟಿಂಗನ್ನು ಮಾಡಿ. ನೋಡಿ, ಈ ಪೀಸನ್ನು ನಾನು ಇಲ್ಲೇನಿದೆಯಲ್ಲ ಇಲ್ಲೇ ಇಷ್ಟರಲ್ಲೇ ಕಟ್ ಮಾಡ್ಕೊಂಡಿದ್ರೆ ಇದು ಬಟ್ಟೆ ವೇಸ್ಟ್ ಆಗೋದು. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಇನ್ನೆರಡು ಪೀಸ್ ಬೆಲ್ಟ್ ಪಟ್ಟಿ ನನಗೆ ಇದರಲ್ಲೇ ಸಿಗುತ್ತೆ. ಇನ್ನೆರಡು ಪೀಸನ್ನು ಇದರಲ್ಲೇ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡೋವಾಗ ಯಾವುದೇ ರೀತಿ ಎಕ್ಸ್ಟ್ರಾ ಅಂದರೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನಿಗಿಂತ ಹೆಚ್ಚಿನ ಬಟ್ಟೆ ಬಿಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ಬಟ್ಟೆ ಬೇಕು ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಬಿಟ್ಕೊಳ್ಳಿ. ಹುಕ್ಸ್ ಪಟ್ಟಿಯನ್ನು ಸಹ ಕಟ್ ಮಾಡ್ಕೊಳ್ಳೋಣ. ಗೊತ್ತಲ್ಲ ನನ್ನ ವಿಡಿಯೋ ನೋಡೋರಿಗೆ.
ಫೋಲ್ಡ್ ಮಾಡಿಕೊಂಡು 1 ಇಂಚು ಅಂದರೆ 2 ಇಂಚು ಬಟ್ಟೆ ಬರೋ ಥರ ಕಟ್ ಮಾಡ್ಕೋಬೇಕು. 2 ಇಂಚಿಗೆ ಕಟ್ ಮಾಡ್ಕೊತೀವಿ ಬುಕ್ಸ್ ಪಟ್ಟಿ. ಕಾಜಾ ಪಟ್ಟಿಯನ್ನು ಅಷ್ಟೇ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಲೈನಿಂಗಲ್ಲಿ 1 ಪೀಸು ಮತ್ತು ಬ್ಲೌಸ್ ಪೀಸಲ್ಲಿ 1 ಪೀಸ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀವಿ. ರೀಸನ್ ಇಷ್ಟೇ, ಅದು ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳಿ ಅಂತ. ಇದನ್ನು ಈಗ 2 ಇಂಚ್ ಕಟ್ ಮಾಡ್ಕೊತೀನಿ. ಮತ್ತು ಬ್ಲೌಸ್ ಪೀಸಲ್ಲಿ ಏನು ಬಟ್ಟೆ ಬರುತ್ತಲ್ಲ ಅದರಲ್ಲೂ ಕೂಡ 2 ಇಂಚನ್ನು ಕಟ್ ಮಾಡ್ಕೊತೀನಿ. ನೋಡಿ ಈಗ ನಾನು ಏನು ಬಟ್ಟೆ ಉಳಿಸ್ಕೊಂಡಿದ್ನಲ್ವ ಅದರಲ್ಲೇ ಇಷ್ಟು ಪೂರ್ತಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇದು ಬಟ್ಟೆ ಮಿಕ್ಕಿದೆ ಇಷ್ಟು. ಇನ್ನು ಸ್ಲೀವ್ಸನ್ನು ಈಗ ಫ್ರಂಟು ಬ್ಯಾಕು ಮತ್ತು ಏನೇನು ಕರೆಕ್ಷನ್ಸ್ ಇದೆಯಲ್ಲ ಅದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಅದಾದಮೇಲೆ ಸ್ಟಿಚಿಂಗು ಕಂಪಲ್ಸರಿ. ಈ ವಿಡಿಯೋ ನೋಡೋರು ಒತ್ತಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿರೋರು ಸ್ಟಿಚಿಂಗ್ ವಿಡಿಯೋವನ್ನು ಸಹ ನೋಡಿ. ಈ ವಿಡಿಯೋ ಹಾಕಿದ ತಕ್ಷಣ ನಾನು ಸ್ಟಿಚಿಂಗ್ ವಿಡಿಯೋವನ್ನು ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್.